ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ವಿಶ್ವರೂಪ ದರ್ಶನದ ಪರಿಣಾಮ ಎಂಬ 82ನೆಯ ಉಪನ್ಯಾಸಕ್ಕೆ ಸ್ವಾಗತ. ಅರ್ಜುನನು ಭಗವಂತನ ವಿಶ್ವರೂಪವನ್ನು ಕಂಡು ಬೆರಗಾಗಿ ರೋಮಾಂಚನದಿಂದ ಆತನನ್ನು ಸ್ತೋತ್ರಗೈಯುತ್ತಿದ್ದಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋಮಿ. ಈ ಶ್ಲೋಕದ ವಿವರಣೆಯನ್ನು ಹಿಂದಿನ ದಿನವೇ ತಿಳಿಸಿದ್ದಾಗಿದೆ. ಪರಮಾತ್ಮನು ನಾಶರಹಿತವಾದ ಪರಮಾತ್ಮನ ನಾಶರಹಿತವಾದ ತತ್ವವು ಇಡೀ ಜಗತ್ತಿಗೇ ಆಶ್ರಯವು. ಶಾಶ್ವತವಾಗಿರುವ ಧರ್ಮವನ್ನು ರಕ್ಷಿಸುವಾತನು ಆತನೇ ಸನಾತನನಾದ ಪುರುಷನು. ಅನಾದಿ ಮಧ್ಯಾಂತಮನಂತ ವೀರ್ಯ ಮನಂತ ಬಾಹುಂ ಶಶಿಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ನಿನ್ನ ಆದಿಯಾಗಲಿ ಮಧ್ಯವಾಗಲಿ ಅಂತವಾಗಲಿ ಕಾಣಿಸುತ್ತಿಲ್ಲ. ನಿನ್ನ ವೀರ್ಯಕ್ಕೆ ಕೊನೆಯೇ ಇಲ್ಲವಾಗಿದೆ. ಎಲ್ಲೆಲ್ಲಿಯೂ ನಿನ್ನ ಬಾಹುಗಳು ಲೆಕ್ಕವಿಲ್ಲದಷ್ಟು ಕಾಣುತ್ತಿವೆ. ಎದ್ದುರಿಯುವ ಬೆಂಕಿಯಂತೆ ಬಾಯಿ ಮಾಡಿಕೊಂಡಿರುತ್ತೀಯೇ. ನಿನ್ನ ತೇಜಸ್ಸಿನಿಂದ ಇಡೀ ವಿಶ್ವವೇ ಸುಟ್ಟು ಹೋಗುತ್ತಿದೆ. ಭಗವಂತನನ್ನು ಶ್ರೀಕೃಷ್ಣನ ರೂಪದಲ್ಲಿ ತನ್ನ ಸಾರಥಿಯ ರೂಪದಲ್ಲಿ ಕಾಣುತ್ತಿದ್ದ ಅರ್ಜುನನಿಗೆ ಆ ದೃಶ್ಯದಿಂದ ಆಗಿರುವ ಭಾವನೆಯು ಮಾರ್ಪಾಡನ್ನು ಮನದಂದರೆ ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಮುಳುಗಿರುವವರಿಗೂ ಸರ್ವತ್ರ ದೈವ ಭಾವನೆಯಿಂದ ಕೂಡಿರುವವರಿಗೂ ಇರುವ ಮನಸ್ಸಿನ ತಾರತಮ್ಯವು ತಿಳಿಯುವುದು. ಆದರೆ ಇಲ್ಲಿ ಅರ್ಜುನನು ಭಗವಂತನ ವಿಶ್ವವ್ಯಾಪಕವಾದ ಉಗ್ರ ರೂಪವನ್ನು ಕಂಡಿರುತ್ತಾನೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಅಮೀಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅರ್ಜುನನಿಗೆ ಕಾಣಿಸಿಕೊಂಡ ಆ ದೃಶ್ಯವು ಯಾವುದು? ಭೂಮಿಯಿಂದ ಅಂತರಿಕ್ಷದವರೆಗಿನ ಸ್ಥಳವೆಲ್ಲವೋ ಭಗವಂತನ ಆ ಉಗ್ರ ರೂಪದಿಂದ ವ್ಯಾಪ್ತವಾಗಿರುತ್ತದೆ. ಅದನ್ನು ನೋಡಿ 3 ಲೋಕವು ತಲ್ಲಣಿಸುತ್ತಿದೆ. ದೇವತೆಗಳು ಗುಂಪು ಗುಂಪಾಗಿ ಬಂದು ಕಾಡುಗಿಚ್ಚಿನಲ್ಲಿ ಬಿದ್ದು ಸೀಕರಿಯಾಗುವ ಹಕ್ಕಿಗಳಂತೆ ಭಗವಂತನ ಆ ಉಗ್ರ ಸ್ವರೂಪದೊಳಗೆ ಹೊಕ್ಕು ಅದೃಶ್ಯರಾಗುತ್ತಿದ್ದಾರೆ. ಸರಿಯಾಗಿ ನೋಡಿದರೆ ದೇವತೆಗಳು ಭಗವಂತನಿಗಿಂತ ಬೇರೆಯಾಗಿರುವುದೇ ಇಲ್ಲ. ಸೂರ್ಯನಿಗೆ ಕಿರಣಗಳಿರುವಂತೆಯೇ ಭಗವಂತನಿಗೆ ದೇವತೆಗಳು ಅಂಶಭೂತರಾಗಿರುತ್ತಾರೆ. ಆದರೂ ಅರ್ಜುನನು ದೇವತೆಗಳನ್ನು ಬೇರೆ ಬೇರೆ ಎಂದೇ ಭಾವಿಸಿದ್ದನಾದ್ದರಿಂದ ಅವನಿಗೆ ಈ ಇವರೆಲ್ಲರೂ ಅಂದರೆ ಈ ದೇವತೆಗಳೆಲ್ಲರೂ ಭಗವಂತನಲ್ಲಿ ಬಂದು ಅದೃಶ್ಯರಾಗುವ ಭೀಕರವಾದ ನೋಟವು ಅಂಜಿಕೆಯನ್ನು ಉಂಟು ಮಾಡುತ್ತಿದೆ. ಕೆಲವರು ದೇವತೆಗಳು ಕೈಮುಗಿದುಕೊಂಡು ಭಗವಂತನನ್ನು ಸ್ತೋತ್ರ ಮಾಡುತ್ತಿರುತ್ತಾರೆ. ಮಹರ್ಷಿಗಳು ಸಿದ್ಧರು ಗುಂಪು ಗುಂಪಾಗಿ ನಿಂತು ಜಗತ್ತಿಗೆ ಸ್ವಸ್ತಿಯಾಗಲಿ ಎಂದು ಭಗವಂತನನ್ನು ಹೇರಳವಾದ ಸ್ತುತಿಗಳಿಂದ ಸ್ತೋತ್ರ ಮಾಡುತ್ತಿರುತ್ತಾರೆ. ಆಗ ಅರ್ಜುನನ ಮನೋಭಾವವು ಹೇಗಿತ್ತು ಎಂಬುದನ್ನು ತಿಳಿಯುವುದಕ್ಕೆ 1947ನೆಯ ಇಸವಿಯಲ್ಲಿ ನಮ್ಮ ದೇಶದಲ್ಲಾದ ರಾಜಕೀಯ ಉಪಪ್ಲವವನ್ನು ನೆನಪಿಗೆ ತಂದುಕೊಂಡರೆ ಸ್ವಲ್ಪ ಮಟ್ಟಿಗೆ ನಮಗೆ ಮನವರಿಕೆಯಾದೀತು. ಆ ಕಾಲದಲ್ಲಿ ಭರತಖಂಡದ ಆದ್ಯಂತವೂ
ಮಹಾಜನವು ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಎದುರು ಬಿದ್ದಿದ್ದರು. ಮಹಾತ್ಮ ಗಾಂಧಿಯವರು ದೇಶ ಸೇವೆಗೆ ವಿದ್ಯಾರ್ಥಿಗಳನ್ನು ಕರೆದಿದ್ದರು. ಅವರುಗಳು ಗುಂಪು ಗುಂಪಾಗಿ ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವುದು, ಊರೂರಿಗೆ ಹೋಗಿ ಜನರಿಗೆ ಬೋಧೆ ಮಾಡಿಸಿ ಅವರನ್ನು ಕೆರಳಿಸುವುದು, ಅಲ್ಲಲ್ಲಿ ವಿನಾಶಕರವಾದ ಕೃತ್ಯಗಳನ್ನು ಕೈಗೊಳ್ಳುವುದು, ಹೀಗೆ ಮಾಡುತ್ತಿರುವುದನ್ನು ನೋಡಿ ಜನರು ಬೆರಗಾಗಿದ್ದರು. ಇಡೀ ದೇಶವೇ ಪ್ರಳಯವಾಗುತ್ತಿದೆಯೋ? ಬಂಧಿಯ ಮನೆಯಲ್ಲಿ ಸೇರಿರುವ ಗಾಂಧೀಜಿಯವರ ಅಂತರಾತ್ಮವು ಈ ನಾನಾ ಪ್ರಕಾರದ ಆಕಾರಗಳನ್ನು ತಾಳಿ ಎಲ್ಲರನ್ನೂ ತಲ್ಲಣಗೊಳಿಸುತ್ತಿದೆಯೋ ಎಂಬಂತೆ ಕಾಣುತ್ತಿತ್ತು. ದೇಶದ ಪರಿಸ್ಥಿತಿಯು ಬಹಳ ಉಲ್ಬಣವಾಗಿತ್ತು. ರೇಗಿದ್ದ ಜನರನ್ನು ಯಾರೂ ತಡೆಗಟ್ಟುವುದಕ್ಕೆ ಸಮರ್ಥರೆಂದು ಕಾಣುತ್ತಿರಲಿಲ್ಲ ಅಲ್ಲವೇ? ಹಾಗೆಯೇ ಅರ್ಜುನನಿಗೆ ಎಲ್ಲೆಲ್ಲಿಯೂ ಭಗವಂತನ ಉಗ್ರ ರೂಪದ ಪ್ರತಾಪವೇ ಕಾಣಬರುತ್ತಿತ್ತು. ಮನುಷ್ಯರು, ಋಷಿಗಳು, ದೇವತೆಗಳು ಎಲ್ಲರೂ ಜಗತ್ತಿನ ಪ್ರಳಯವು ಹತ್ತಿರವಾಗುತ್ತಿದೆ ಎಂದು ಭಾವಿಸಿ ಚಿಂತಿಸುತ್ತಿದ್ದರು. ಅವರಲ್ಲಿ ಕೆಲವರು ಮಾತ್ರ ಭಗವಂತನು ಪ್ರಸನ್ನನಾದರೆ ಎಲ್ಲವೂ ಸರಿಹೋದೀತೆಂದು ಭಯಭಕ್ತಿಯಿಂದ ಸ್ತೋತ್ರವನ್ನು ಮಾಡುತ್ತಿದ್ದರು. ಅರ್ಜುನನಿಗಂತೂ ಧೈರ್ಯವು ಸಂಪೂರ್ಣವಾಗಿ ಉಡುಗಿ ಹೋಗಿತ್ತು. ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಅಷ್ಟವಸುಗಳು, ಸಾಧ್ಯರು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಊಷ್ಮಪರೆಂಬ ಬಿಸಿಯೂಟದ ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧರು ಎಲ್ಲರೂ ಗುಂಪಾಗಿ ಭಗವಂತನನ್ನೇ ಬೆರಗಾಗಿ ಎವೆಯಿಕ್ಕದೆ ನೋಡುತ್ತಿದ್ದರು. ಭಗವಂತನ ಆ ರೂಪವು ಎಲ್ಲೆಲ್ಲಿಯೂ ವ್ಯಾಪಿಸಿರುವಂತೆ ಕಾಣಿಸುತ್ತಿತ್ತು. ಆತನ ತೋಳುಗಳು, ತೊಡೆಗಳು, ಕಾಲುಗಳು, ಹೊಟ್ಟೆಗಳು, ಭಯಂಕರವಾದ ಕೋರೆ ದಾಡೆಗಳು ಇವುಗಳಿಗೆ ಲೆಕ್ಕವೇ ಇಲ್ಲ. ಆ ರೂಪವನ್ನು ನೋಡಿ ಎಲ್ಲರಿಗೂ ಅತ್ಯಂತವಾಗಿ ತಳ್ಳಂಕ ಉಂಟಾಗಿದೆ. ಹೀಗಿರುವಲ್ಲಿ ಅರ್ಜುನನ ಪಾಡೇನು? ಮುಗಿಲು ಮುಟ್ಟುತ್ತಿರುವ, ಜಗನೆ ಉರಿಯುತ್ತಿರುವ, ಬಗೆ ಬಗೆಯ ವರ್ಣಗಳಿಂದೊಡಗೂಡಿರುವ, ಬಾಯಿ ತೆರೆದುಕೊಂಡಿರುವ ನಿನ್ನನ್ನು ಕಂಡು ನನ್ನ ಮನಸ್ಸು ಭಯದಿಂದ ಕೊಯ್ದಾಡುತ್ತಿದೆ. ಎಲೈ ಸರ್ವವ್ಯಾಪಕನಾದ ಭಗವಂತನೇ, ನನ್ನ ಸರ್ವಾವಯವಗಳು ಕುಸಿದು ಬೀಳುತ್ತಿವೆ. ಮನಸ್ಸಾಗಲಿ ಇಂದ್ರಿಯಗಳಾಗಲಿ ಶರೀರವಾಗಲಿ ನಿಲುಗಡೆಗೆ ಬರುವಂತಿಲ್ಲ. ಕೋರೆ ದಾಡೆಗಳಿಂದ ಭಯಂಕರವಾಗಿರುವ ಪ್ರಳಯ ಕಾಲದ ಅಗ್ನಿಯಂತೆ ಉರಿಯುತ್ತಿರುವ ನಿನ್ನನ್ನು ನೋಡಿದ ಮಾತ್ರದಿಂದ ನನಗೆ ದಿಕ್ಕು ತೋಚದಂತೆ ಆಗಿದೆ. ಮನಸ್ಸಿಗೆ ಸಮಾಧಾನವಿಲ್ಲವಾಗಿದೆ. ಎಲೈ ದೇವೇಶನೇ, ಜಗತ್ತಿಗೆಲ್ಲ ಆಶ್ರಯಭೂತನಾದವನೇ, ನನ್ನಲ್ಲಿ ಪ್ರಸನ್ನನಾಗು ಎಂದು ಅರ್ಜುನನು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾನೆ. ಅವನ ಮನಸ್ಸಿನಲ್ಲಿ ಇಷ್ಟರಲ್ಲಿಯೇ ಭಗವಂತನು ಪ್ರಸನ್ನನಾಗುತ್ತಾನೆ. ಪ್ರಳಯ ಕಾಲದ ಅಗ್ನಿಯು ಎಲ್ಲವನ್ನೂ ಸುಟ್ಟು ಬೂದಿಗೈದು ತಣ್ಣಗಾಗುವಂತೆ, ಬೆಟ್ಟವನ್ನೆಲ್ಲ ಆವರಿಸಿರುವ ಬೆಂಕಿಯು ಮೊಳೆ ಹೊಯ್ದು ಆರಿಕೊಂಡಂತೆ, ಇನ್ನಿಲ್ಲವೆಂಬಷ್ಟು ಕೋಪವನ್ನು ನಟನೆಗಾಗಿ ತೋರಿಸಿದವನು ತನ್ನೇ ಸಹಜವಾದ ಮುಖದಿಂದ ನಕ್ಕಂತೆ ತನ್ನನ್ನು ಸೌಮ್ಯ ಮುಖದಿಂದ ಕರುಣಾದ್ರ ದೃಷ್ಟಿಯಿಂದ ನೋಡುತ್ತಾನೆ ಎಂಬ ಆಶೆಯ ಕಿರಣವು ಒಂದಿಷ್ಟು ಇದ್ದಿರಬಹುದು. ಆದರೆ ಎದುರಿಗೆ ಕಾಣುತ್ತಿರುವ ಅದ್ಭುತವಾದ ಆಕಾರವನ್ನು ಕಂಡರೆ ಅಂತಹ ಪ್ರತೀಕ್ಷೆಯು ಯಾವುದು ದಕ್ಕುವ ಹಾಗೆ ಕಾಣುತ್ತಿಲ್ಲ. ಅವನು ಅಂದರೆ ಅರ್ಜುನನು ಹೇಳುತ್ತಿರುವುದನ್ನು ಕೇಳಿ, ಎಲೈ ಭಗವಂತನೇ, ಈ ಧೃತರಾಷ್ಟ್ರನ ಮಕ್ಕಳು ಭೀಷ್ಮ, ದ್ರೋಣ, ಕರ್ಣ, ನಮ್ಮಲ್ಲಿಯೂ ಯಾರು ಯಾರು ಮುಖ್ಯ ಮುಖ್ಯ ಯೋಧರಿರುವರೋ ಅವರು ಎಲ್ಲರೂ ಸಹಾಯಕ್ಕೆ ಬಂದಿರುವ ರಾಜರುಗಳೊಡನೆ ಭರ್ರೆಂದು ವೇಗದಿಂದ ಹೆಬ್ಬಾವಿನ ಉಸಿರಿಗೆ ಸಿಕ್ಕುವ ಬಡ ಪ್ರಾಣಿಗಳಂತೆ ನಿನ್ನ ಉಸಿರಿಗೆ ಸಿಕ್ಕಿಬಿದ್ದು ಬಂದು ಬಂದು ಕೋರೆ ದಾಡೆಗಳಿಂದ ಭಯಂಕರವಾದ ನಿನ್ನ ಮುಖದ ಒಳಗೆ ಸೇರುತ್ತಿದ್ದಾರೆ. ಕೆಲವರು ಆಗಲೇ ಒರಳಿನಲ್ಲಿ ಒನಕೆ ಪೆಟ್ಟಿಗೆ ಪುಡಿ ಪುಡಿಯಾಗುವ ರಂಗೋಲಿ ಕಲ್ಲುಗಳ ಹಾಗೆ ಪುಡಿಯಾಗಿದ್ದಾರೆ. ಅವರ ತಲೆಗಳ ಚೂರುಗಳು ನಿನ್ನ ಹಲ್ಲುಗಳ ನಡುವೆ ಸಿಕ್ಕಿಕೊಂಡು ಜೋಲಾಡುತ್ತಿವೆ. ಹೇಗೆ ನದಿಗಳು ಹೆಚ್ಚಿನ ಸೆಳವಿನಿಂದ ಬೇಗ ಬೇಗನೆ ಹರಿಯುತ್ತಾ ಬಂದು ಸಮುದ್ರದೊಳಕ್ಕೆ ಧುಮುಕುತ್ತಿರುವವೋ, ಹಾಗೆ ಮಹಾವೀರರಾದ ಯೋಧರುಗಳು ಉರಿಯುತ್ತಿರುವ ನಿನ್ನ ಮುಖಗಳೊಳಕ್ಕೆ ಪ್ರವೇಶಿಸುತ್ತಿರುವರು.
ಧಗ ಧಗನೆ ಗೆದ್ದೆದ್ದು ಉರಿಯುತ್ತಿರುವ ಬೆಂಕಿಯೊಳಕ್ಕೆ ಪತಂಗದ ಹುಳುಗಳು ಬಂದು ಬಂದು ಬಿದ್ದು ಸೀಕರಿಯಾಗಿ ಹೋಗುವಂತೆ ಅತ್ಯಂತ ವೇಗದೊಡನೆ ಜನರು ಬಂದು ಬಂದು ಭಗ್ ಭಗ್ ಎಂದು ಉರಿಯುತ್ತಿರುವ ನಿನ್ನ ಬಾಯಿಗಳೊಳಗೆ ಹೊಕ್ಕು ನಾಶವಾಗುತ್ತಿರುವರು. ನೀನು ಎಲ್ಲರನ್ನೂ ಉರಿಯುವ ಬಾಯಿಗಳಿಂದ ನುಂಗುತ್ತಾ ಬಾಯಿ ಚಪ್ಪರಿಸುತ್ತಾ ಇರುವೆ. ನಿನ್ನ ಉಗ್ರವಾದ ಕಾಂತಿಯ ಕಿರಣಗಳು ಎಲ್ಲಾ ಜಗತ್ತನ್ನು ಸುಡುತ್ತಿರುವವು. ಇನ್ನೂ ಯುದ್ಧವು ಪ್ರಾರಂಭವಾಗಿಲ್ಲ. ಆದರೂ ಭಗವಂತನು ಮುಂದೆ ಆಗಲಿರುವ ಘಟನೆಗಳ ದೃಶ್ಯವನ್ನು ಆಡಿ ತೋರಿಸಿರುತ್ತಾನೆ. ಈ ಸಮಯದಲ್ಲಿ ಅರ್ಜುನನ ಮನೋಭಾವವು ಹೇಗಿರಬಹುದು? ತನ್ನ ಕಣ್ಣೆದುರಿಗೆ ಧೃತರಾಷ್ಟ್ರನ ಮಕ್ಕಳೆಲ್ಲ ಭಗವಂತನ ಬಾಯಿಯನ್ನು ಹೊಕ್ಕು ನಾಶವಾಗಿರುತ್ತಾರೆ. ಭೀಷ್ಮ, ದ್ರೋಣ, ಕರ್ಣ ಇಂತಹ ವೀರರೂ ಮಾಯವಾಗಿರುತ್ತಾರೆ. ತನ್ನ ಕಡೆಯವರೆಲ್ಲರನ್ನೂ ಭಗವಂತನು ನುಂಗಿ ನೊಣೆದಿರುತ್ತಾನೆ. ಅಂದ ಮೇಲೆ ಇನ್ನು ನನ್ನ ಗತಿ ಏನಾಗಬಹುದು ಎಂಬ ಯೋಚನೆಯು ಅರ್ಜುನನಿಗೆ ಹುಟ್ಟಿದ್ದರೆ ಆಶ್ಚರ್ಯವೇನು? ಗೋಗ್ರಹಣದ ಕಾಲದಲ್ಲಿ ಉತ್ತರ ಕುಮಾರನಿಗೆ ಆದ ಅಂಜಿಕೆಯು ಈಗ ಅರ್ಜುನನಿಗೇ ಬಂದಿದೆ ಎಂದರೂ ಸಲ್ಲುವಂತಿದೆ. ಅದೇ ಭೂತ ಗ್ರಾಮವು ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಪ್ರಳಯ ಕಾಲದಲ್ಲಿ ಅಡಗುತ್ತದೆ ಎಂದು ಹಿಂದೆ ಭಗವಂತನು ಉಪದೇಶಿಸಿದ್ದನಲ್ಲ. ಅದನ್ನು ಈಗ ಅರ್ಜುನನಿಗೆ ಕಣ್ಣಿಗೆ ಕಟ್ಟಿದಂತೆ ಸಾಕ್ಷಾತ್ತಾಗಿ ತೋರಿಸಿಕೊಡುತ್ತಿದ್ದಾನೆ. ಈ ವರ್ಣನೆಯನ್ನು ಕೇಳಿ ಅರ್ಜುನನ ಪಾಡನ್ನು ನೆನೆಸಿಕೊಂಡು ನಾವು ನಕ್ಕರೆ ಈ ಗೀತಾ ಶ್ರವಣವು ವ್ಯರ್ಥವಾದಂತೆಯೇ ಸರಿ. ಇದು ನಗುವ ಸಂದರ್ಭವಲ್ಲ, ಚೆನ್ನಾಗಿ ವಿಚಾರ ಮಾಡಬೇಕಾದ ಸಂದರ್ಭ. ಅರ್ಜುನನಿಗೆ ಕಂಡಾಗ ಮಾತ್ರವೇ ಈ ಜಗತ್ತು ಇಂಥ ಭಯಂಕರ ಪರಿಸ್ಥಿತಿಯಲ್ಲಿತ್ತೆ. ಈಗ ತಾನೇ ಹೇಗಿದೆ? ಸರಿಯಾಗಿ ನೋಡಿದರೆ ಜಗತ್ತೆಲ್ಲವೂ ಮೃತ್ಯುವಿನಿಂದ ವ್ಯಾಪ್ತವಾಗಿರುತ್ತದೆ. ಮೃತ್ಯುವಿನ ದವಡೆಯಲ್ಲಿಯೇ ಸಿಕ್ಕಿಕೊಂಡಿದೆ. ನಾವು ಹುಟ್ಟಿದೆವು, ಬೆಳೆದೆವು ಎಂದರೆ ಏನರ್ಥ? ಮೃತ್ಯುವಿಗೆ ನಾವು ಬೆಳೆದಷ್ಟು ಅಷ್ಟಷ್ಟು ಹತ್ತಿರವಾದೆವು ಎಂದೇ ಅರ್ಥ. ಇದನ್ನು ನಾವು ಅರಿಯದೆ ನಮಗೆ ಅಷ್ಟು ವಯಸ್ಸಾಯಿತು, ಇಷ್ಟು ವಯಸ್ಸಾಯಿತು ಎಂದು ಹಿಗ್ಗುತ್ತಿರುವೆವಲ್ಲ. ಭಗವಂತನನ್ನು ಶರಣು ಹೊಕ್ಕವರಿಗೆ ಮಾತ್ರವೇ ಈ ಲೋಕದಲ್ಲಿ ಬಾಳುಂಟು. ಪ್ರಸೀದ ದೇವೇಶ ಜಗನ್ನಿವಾಸ ಎಂಬುದೇ ನಿತ್ಯವಾದ ನಮ್ಮ ಮನಸ್ಸಿನ ಭಾವನೆಯಾಗಿರಬೇಕು. ಯಾವನೋ ಒಬ್ಬ ಸಿಪಾಯಿ ನಮಗೆ ಸ್ನೇಹಿತನಾಗಿದ್ದಾನೆಂದು ಇಟ್ಟುಕೊಳ್ಳಿ. ನಾವು ಕುತೂಹಲದಿಂದ ಏನಪ್ಪ, ನಾನಷ್ಟು ಯುದ್ಧರಂಗವನ್ನು ನೋಡಬೇಕಲ್ಲ ಎಂದು ಕೇಳಿದರೆ ಅವನು ನಮ್ಮನ್ನು ಯುದ್ಧ ವಿಮಾನದ ಮೇಲೆ ಕುಳ್ಳಿರಿಸಿಕೊಂಡು, ಹೀಗೋ ನೋಡಿ, ಆ ಕಡೆ ಶತ್ರುಗಳ ಸೈನ್ಯವು ಭಾಗ ಭಾಗವಾಗಿ ನಿಂತಿದೆ. ಅದರಲ್ಲಿ ಕೆಲವರು ಫಿರಂಗಿಗಳಿಗೆ ಬಾಯಿ ಹಾಕುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಮತ್ತೆ ಕೆಲವರು ಬಾಂಬುಗಳನ್ನು ಎಸೆಯುವುದಕ್ಕೆ ಸಜ್ಜು ಮಾಡುತ್ತಿದ್ದಾರೆ. ಈಗೋ ಇಲ್ಲಿ ಟ್ಯಾಂಕುಗಳು ನುಗ್ಗಿ ಬರುತ್ತಿವೆ. ಇವುಗಳೊಳಗೆಲ್ಲ ಮಾರಕ ವಸ್ತುಗಳೇ ತುಂಬಿವೆ. ಈಗೋ ನಮ್ಮ ಸಿಪಾಯಿಗಳು ಮರಗಳನ್ನು ಕಡಿದು ಹಾಕಿ ಬಯಲು ಮಾಡಿ ಶತ್ರುಗಳ ಮೇಲೆ ಹಾಯುವುದಕ್ಕೆ ಸಿದ್ಧವಾಗುತ್ತಿದ್ದಾರೆ. ಅಗೋ ನೋಡಿರಿ, ಆ ಕಡೆಯಿಂದ ಶತ್ರುಗಳ ವಿನಾಶಕ ವಿಮಾನಗಳು 10 ಕಾಣಿಸಿಕೊಳ್ಳುತ್ತಿವೆ ಎಂದು ವರ್ಣಿಸಿದರೆ ಆ ಕೂಡಲೇ ಆಶ್ಚರ್ಯ, ನಮ್ಮ ಅಶಕ್ತತೆ, ಸಿಪಾಯಿಯ ಧೈರ್ಯ, ಜನರ ಮತ್ತು ಪ್ರಾಣಿಗಳ ನಾಶ, ಯುದ್ಧದಿಂದ ಆಗುವ ವಿಪತ್ತು, ಭಯ ಇವುಗಳು ಒಂದರ ಹಿಂದೊಂದು ಬಂದು ಬಂದು ನಮ್ಮನ್ನು ಆವರಿಸುವವೋ ಅಲ್ಲವೇ? ಇದರಂತೆ ಆಗಿದೆ ಅರ್ಜುನನ ಸ್ಥಿತಿ. ಅರ್ಜುನನಿಗೆ ಶ್ರೀಕೃಷ್ಣನ ವಿಷಯದಲ್ಲಿ ಇದ್ದ ಭಾವವು ಬರುತ್ತಾ ಮಾರ್ಪಡುತ್ತಿದೆ. ಮೊಟ್ಟ ಮೊದಲು ಶ್ರೀಕೃಷ್ಣನು ತನ್ನ ಗೆಳೆಯ, ನೆಂಟ ಎಂಬ ಭಾವನೆಗಿತ್ತು. ಬಳಿಕ ಯುದ್ಧವು ಮೊದಲಾಗಲು ಭೀಷ್ಮಾದಿಗಳನ್ನು ಹೇಗೆ ಹೊಡೆಯಲಿ ಎಂಬ ಧರ್ಮ ಸಂಕಟವು ಬಂದಾಗ, ನೀನೇ ಗುರು, ಧರ್ಮವನ್ನು ತಿಳಿಯದೆ ದಿಗ್ಮೂಢನಾಗಿರುವ ನನಗೆ ಸರಿಯಾದ ದಾರಿಯನ್ನು ತಿಳಿಸಿಕೊಡು ಎಂದು ಕೇಳಿಕೊಂಡನು. ಆ ಬಳಿಕ ಗೀತೋಪದೇಶವು ಆದಂತೆಲ್ಲ ಭಗವಂತನೇ ಈ ಅವತಾರವನ್ನು ಮಾಡಿರುತ್ತಾನೆ ಎಂಬ ಹೊಸ ಭಾವನೆಯೊಂದು ಅಂಕುರಿಸಿತು.
ಈಗ ವಿಶ್ವರೂಪವನ್ನು ಕಂಡು ಚಕಿತನಾಗಿರುತ್ತಾನೆ. ನಮ್ಮ ಜೊತೆಯಲ್ಲಿ ಆಟದ ಗೆಳೆಯನಂತೆ ಇದ್ದು ಸಾಧಾರಣ ಮನುಷ್ಯನೆಂದು ನಾವು ತಿಳಿದುಕೊಂಡಿದ್ದ ಒಬ್ಬ ಪುರುಷನು ದೇಶ ವಿದೇಶಗಳ ವರ್ತಮಾನವನ್ನು ತಿಳಿದಿರುವನೆಂದು, ದೊಡ್ಡ ದೊಡ್ಡವರ ಪರಿಚಯವುಳ್ಳವನೆಂದು ತಿಳಿದರೆ ನಮಗೆ ಅದಕ್ಕೇ ಆಶ್ಚರ್ಯವಾಗುತ್ತದೆ. ಮುಂದೆ ಅವನು ಒಬ್ಬ ಶ್ರೀಮಂತನೆಂದು ತಿಳಿದರೆ ಅವನ ವಿಷಯದ ಗೌರವವು ಮತ್ತಷ್ಟು ಹೆಚ್ಚುತ್ತದೆ. ಇನ್ನು ಮುಂದಕ್ಕೆ ಅವನಿಗೆ ಸರ್ಕಾರದ ದೊಡ್ಡ ದೊಡ್ಡ ಅಧಿಕಾರಿಗಳ ಪರಿಚಯವಿದೆ ಎಂದು, ಕೊನೆಗೆ ಅರಮನೆಯವರೆಲ್ಲರೂ ಅವನಿಗೆ ಗುರುತಿನವರೇ ಎಂದು ತಿಳಿದರೆ ಇನ್ನೂ ಬೆರಗಾಗುವೆವು. ಆದರೆ ಅವನು ಮಹಾರಾಜರಿಗೆ ಹಿತನೆಂದು ಗೊತ್ತಾದರೆ, ಅಥವಾ ಮಹಾರಾಜರೂ ಅವನನ್ನು ಗೌರವದಿಂದಲೂ ಭಯಭಕ್ತಿಯಿಂದಲೂ ನೋಡಿಕೊಳ್ಳುತ್ತಿರುವರೆಂದು ತಿಳಿದು ಬಂದರೆ, ಆಗ ನಮ್ಮ ಮನಸ್ಸಿನಲ್ಲಿ ಎಂತಹ ಪರಿಸ್ಥಿತಿಯುಂಟಾದೀತು. ಅದೇ ಮನಸ್ಥಿತಿಯಿಂದ ಅರ್ಜುನನು ಕೇಳುತ್ತಿದ್ದಾನೆ. ಆಖ್ಯಾಹಿ ಮೇಕೋ ಭವಾನುಗ್ರ ರೂಪೋ ನಮೋಸ್ತುತೆ ದೇವ ವರಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಎಲೈ ದೇವವರನೇ, ಉಗ್ರರೂಪನಾದ ನೀನು ಯಾರು? ನನ್ನಲ್ಲಿ ಪ್ರಸನ್ನನಾಗಿ ಇದನ್ನು ಹೇಳು. ಲೋಕಕ್ಕೆಲ್ಲ ಆದಿಯಾಗಿರುವ ನಿನ್ನ ಸ್ವರೂಪವನ್ನು ತಿಳಿಯಬೇಕೆಂದು ನನಗೆ ಇಚ್ಛೆಯುಂಟಾಗಿದೆ. ನೀನು ಏತಕ್ಕೆ ಈ ರೂಪವನ್ನು ಕೈಗೊಂಡಿರುವೆ ಹೇಳು. ಇದಕ್ಕೆ ಭಗವಂತನು ಕೊಡುವ ಉತ್ತರವನ್ನು ನಾವು ಪರಿಶೀಲಿಸಬೇಕಾಗಿದೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನಿಕೇಷು ಯೋಧಾಃ ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೋನ್ ಭುಂಕ್ವ ರಾಜ್ಯಂ ಸಮೃದ್ಧಂ. ಮಯೈವೈತೆ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಅರ್ಜುನನೇ, ನಾನು ಯಾರೆಂದು ಕೇಳಿದೆಯಲ್ಲ, ಹೇಳುವೆನು ಕೇಳು. ನಾನು ಲೋಕವನ್ನೆಲ್ಲ ಕ್ಷಯ ಮಾಡಬೇಕೆಂದು ಬೆಳೆದುಕೊಂಡಿರುವ ಕಾಲನು. ಭಗವಂತನಾದ ನಾನು ಈಗ ಕಾಲರೂಪವನ್ನು ತೊಟ್ಟಿರುತ್ತೇನೆ. ಲೋಕ ಸಂಹಾರಕ್ಕಾಗಿಯೇ ನಾನು ಹೊರಟಿರುವುದರಿಂದ ನೀನು ಯುದ್ಧ ಮಾಡಿದರೂ ಸರಿ, ಬಿಟ್ಟರೂ ಸರಿ, ನೀನಿಲ್ಲದೆಯೇ ಈ ಯೋಧರೆಲ್ಲರೂ ಅವಶ್ಯವಾಗಿ ನಾಶವಾಗುತ್ತಾರೆ. ನಾನು ಬಂದದ್ದೇ ಇವರನ್ನೆಲ್ಲ ನಾಶಗೊಳಿಸುವುದಕ್ಕೆ. ಕಾಲವು ಪಕ್ವವಾಗುತ್ತಲೂ ಕಾರ್ಯವು ಆಗುವುದಾದ್ದರಿಂದ ನಾನು ಇವರ ನಾಶವನ್ನೇ ಸಿದ್ಧಗೊಳಿಸುತ್ತಿದ್ದೇನೆ. ಯುದ್ಧದಲ್ಲಿ ಶತ್ರುಗಳೆಲ್ಲರೂ ಆಗಲೇ ನಾಶವಾಗಿದ್ದಾರೆಂದೇ ತಿಳಿದುಕೋ. ನಿನ್ನಿಂದ ನಾಶವಾಗುತ್ತಾರೆ ಎಂದೇನು ಬಗೆಯಬೇಡ. ನೀನು ನಿಮಿತ್ತ ಮಾತ್ರನಾಗು. ನಾನು ಉಳಿದ ಭಾಗವನ್ನು ನೋಡಿಕೊಳ್ಳುವೆನು. ಅರ್ಜುನನು ದ್ರೋಣನನ್ನು ಭೀಷ್ಮನನ್ನು ಹೇಗೆ ಕೊಲ್ಲಲಿ ಎಂದು ಚಿಂತಿಸುತ್ತಿದ್ದಾನೆ. ಆದರೆ ಭಗವಂತನ ದೃಷ್ಟಿಯಿಂದ ಅವರನ್ನು ಹೊಸದಾಗಿ ಕೊಲ್ಲಬೇಕಾದದ್ದೇನೂ ಇಲ್ಲ. ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ, ಇನ್ನೂ ಉಳಿದ ವೀರರುಗಳು ಎಲ್ಲರನ್ನೂ ಭಗವಂತನು ಕೊಂದು ಹಾಕಿಯೇ ಬಿಟ್ಟಿರುತ್ತಾನೆ. ನಾನು ಕೊಂದವರನ್ನೇ ನೀನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು, ನಿಜವಾಗಿಯೂ ಶತ್ರುಗಳನ್ನು ರಣದಲ್ಲಿ ಜಯಿಸುವೆ ಎಂದು ಹೇಳುತ್ತಿದ್ದಾನೆ. ಇದುವರೆಗೆ ಕರ್ಮ, ಧ್ಯಾನ, ಭಕ್ತಿ, ಜ್ಞಾನ ಇವುಗಳನ್ನು ಉಪದೇಶಿಸಿದ್ದಾಗಿತು. ಆದ್ದರಿಂದ ಏಳು, ನಾನು ಮೊದಲು ಹೇಳಿದಂತೆ ನಿನ್ನ ಕರ್ತವ್ಯವನ್ನು ಮಾಡಿಬಿಡು ಎಂದು ತಿಳಿಸುತ್ತಿದ್ದಾನೆ. ಈ ಮಾತನ್ನು ಭಗವಂತನು ಅರ್ಜುನನನ್ನು ಹೆದರಿಸುವುದಕ್ಕೆ ಹೇಳಿಲ್ಲ. ರಾಜನೀತಿಯಲ್ಲಿ ಈಗಿನ ಕಾಲದಲ್ಲಿ ಒಂದು ರಾಷ್ಟ್ರದವರು ಮತ್ತೊಬ್ಬರನ್ನು ಅಂಜಿಸುವುದಕ್ಕೆಂದು ನಮ್ಮಲ್ಲಿ ಅನೇಕ ಆಟಂ ಬಾಂಬುಗಳಿವೆ, ಅಷ್ಟು ಸೈನ್ಯವಿದೆ, ಇಷ್ಟು ಜಹಾಜುಗಳಿವೆ, ಇಂತಿಷ್ಟು ವಿನಾಶಕ ವಿಮಾನಗಳಿವೆ ಎಂದು
ಕೊಚ್ಚಿಕೊಳ್ಳುವುದುಂಟು. ಭಗವಂತನು ಅರ್ಜುನನನ್ನು ಯುದ್ಧಕ್ಕೆ ಹುರಿದುಂಬಿಸುವುದಕ್ಕಾಗಿ ಹೀಗೆ ಹೇಳಿದ್ದಾನೆಂದು ಮಾತ್ರ ತಿಳಿಯಬಾರದು. ಅರ್ಜುನನು ವಿಶ್ವರೂಪವನ್ನು ತೋರಿಸು ಎಂದು ಬೇಡಿಕೊಂಡಿರುತ್ತಾನೆ. ಅದರಂತೆ ಭಗವಂತನು ತೋರಿಸಿರುತ್ತಾನೆ. ಆ ಅದ್ಭುತ ರೂಪವನ್ನು ಕಂಡು ಅಂಜಿಕೆಯಿಂದ ಈ ರೂಪವನ್ನು ತಾಳಿ ಜಗತ್ತಿನಲ್ಲಿ ನೀನು ಕಾಣಿಸಿಕೊಂಡ ಉದ್ದೇಶವೇನು ಎಂದು ಕೇಳಿದ್ದಕ್ಕೆ, ದುಷ್ಟರ ದಮನ ಮಾಡುವುದಕ್ಕೆಂದು ಕಾಲರೂಪದಿಂದ ಅವತರಿಸಿದ್ದೇನೆ ಎಂದು ಭಗವಂತನು ಸಹಜವಾಗಿಯೇ ಉತ್ತರ ಕೊಟ್ಟಿರುತ್ತಾನೆ. ಅರ್ಜುನನಿಗೆ ಹಿತವಾಗಲೆಂಬುದೇ ಭಗವಂತನ ಅಭಿಲಾಷೆ. ಅವನ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿಯೇ ಭಗವಂತನು ಕೌರವಾದಿಗಳ ಮರಣವನ್ನು ಮುಂಚಿತವಾಗಿಯೇ ಕಣ್ಣಿಗೆ ಕಟ್ಟಿದಂತೆ ತೋರಿಸಿ, ನಾನೇ ಇವರನ್ನು ಈ ಮೊದಲೇ ಕೊಂದಿರುತ್ತೇನೆ, ನೀನು ನಿಮಿತ್ತ ಮಾತ್ರನಾಗಿ ಇವರನ್ನು ಕೊಲ್ಲು ಎಂದು ಹೇಳಿರುತ್ತಾನೆ. ಯುದ್ಧವು ಇನ್ನೂ ಪ್ರಾರಂಭವೇ ಆಗದಿರುವಾಗ ಎಲ್ಲರನ್ನೂ ಕೊಂದಿರುವೆನು ಎಂದದ್ದು ಅನೃತವಲ್ಲವೇ ಎಂದು ಯಾರಾದರೂ ಶಂಕಿಸಬಹುದು. ಅದಕ್ಕೆ ಪರಿಹಾರವೇನೆಂದರೆ, ಅರ್ಜುನನ ಮತ್ತು ಸಾಮಾನ್ಯರ ವ್ಯವಹಾರ ದೃಷ್ಟಿಯಿಂದ ಇನ್ನೂ ಯುದ್ಧವಾಗಿಲ್ಲ, ಕೌರವರ ನಾಶವೂ ಆಗಿಲ್ಲ. ಆದರೆ ಭಗವಂತನ ದೃಷ್ಟಿಯಿಂದ ಅದೆಲ್ಲವೂ ಆಗಲೇ ಆಗಿ ಹೋಗಿರುತ್ತದೆ. ಯೋಗಿಗಳಿಗೆ ತ್ರಿಕಾಲ ಜ್ಞಾನವಿರುತ್ತದೆ ಎಂದು ನೀವು ಕೇಳಿರಬಹುದು. ಅವರಿಗೆ ಎಲ್ಲ ದೇಶಗಳು, ಎಲ್ಲ ಕಾಲಗಳು ಒಮ್ಮೆಗೆ ಕಾಣುವವು. ಯೋಗಿ ಪ್ರತ್ಯಕ್ಷದಲ್ಲಿ ಭೂತ ಭವಿಷ್ಯದ್ ವರ್ತಮಾನಗಳೆಂಬ ಭೇದಗಳಿರುವುದಿಲ್ಲ. ಅವರಿಗೆ ಎಲ್ಲವೂ ವರ್ತಮಾನವೇ. ಹಾಗೆಯೇ ಭಗವಂತನ ದೃಷ್ಟಿಯಿಂದ ಎಲ್ಲರೂ ಆಗಲೇ ಸತ್ತಿರುತ್ತಾರೆ. ಸಾಮಾನ್ಯರಾದ ಯೋಗಿಗಳಿಗೇ ಇಂಥ ಪ್ರತ್ಯಕ್ಷವಾಗುವಾಗ ಯೋಗೇಶ್ವರನಾದ ಭಗವಂತನಿಗೆ ಇಂಥ ಜ್ಞಾನ ಉಂಟಾಗುವುದರಲ್ಲಿ ಆಶ್ಚರ್ಯವೇನು? ಅರ್ಜುನನು ಭೀಷ್ಮಾದಿಗಳನ್ನು ಹೇಗೆ ಹೊಡೆಯಲಿ ಎಂದು ಚಿಂತಿಸುತ್ತಿರುವಾಗ ಭಗವಂತನು ಪ್ರಹಸನ್ನಿವ, ಅಂದರೆ ನಗುವವನಂತೆ ಮಾತಾಡಿದನು ಎಂದು 2ನೆಯ ಅಧ್ಯಾಯದಲ್ಲಿ ಹೇಳಿರುವುದು ಏನು ಎಂಬುದು ಈಗ ನಮಗೆ ಅರ್ಥವಾಗುತ್ತದೆ. ಏಕೆಂದರೆ ಅರ್ಜುನನ ದೃಷ್ಟಿಯಲ್ಲಿ ಭೀಷ್ಮಾದಿಗಳು ಆಗಲೇ ಸತ್ತಿರುವರೆಂಬುದು ಸಿದ್ಧವಾಗಿಲ್ಲ. ಡಾಕ್ಟರರ ದೃಷ್ಟಿಯಿಂದ ಆಗಲೇ ಸತ್ತಿರುವವರು ನಮ್ಮಗಳ ದೃಷ್ಟಿಯಿಂದ ಇನ್ನೂ ಬದುಕಿರುತ್ತಾರೆ. ಇದರಂತೆ ಭಗವಂತನ ದೃಷ್ಟಿಯಿಂದ ಸತ್ತಿರುವ ದ್ರೋಣಾದಿಗಳು ಈಗಲೂ ಬದುಕಿರುತ್ತಾರೆ. ಭಗವಂತನು ತನ್ನ ಉತ್ತಮ ದೃಷ್ಟಿಯಿಂದಲೇ ಉಪದೇಶವನ್ನು ಮೊದಲೇ ಮಾಡಲಿಲ್ಲ. ಅಂಜುಬುರುಕನಾಗದಿರು, ಕ್ಷತ್ರಿಯನಾಗಿ ಯುದ್ಧಕ್ಕೆ ಹೆದರುವುದೇ ಎಂದು ಮುಂತಾಗಿ ಲೋಕನೀತಿಯನ್ನು ಮೊದಲು ಹೇಳಿದನು. ಅದಕ್ಕೆ ಸಗ್ಗದೇ ಇರಲು ಅರ್ಜುನನಿಗೆ ತತ್ವೋಪದೇಶವನ್ನು ಮಾಡಿದನು. ಈಗ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿ ಎಲ್ಲ ಯೋಧ ವೀರರು ಆಗಲೇ ಮಡಿದಿರುವುದನ್ನು ತೋರಿಸಿರುತ್ತಾನೆ. ಈಗ ಅರ್ಜುನನಿಗೆ ಎಂಥ ನಾಚಿಕೆಯಾಗಿರಬೇಕು. ನಾವುಗಳು ಹೀಗೆಯೇ ನಮ್ಮ ನಮ್ಮ ಶರೀರ, ಇಂದ್ರಿಯ, ಬುದ್ಧಿ ಇವುಗಳನ್ನು ಉಪಯೋಗಿಸಿಕೊಂಡು ಸ್ವತಂತ್ರರಾಗಿ ಬಾಳುತ್ತೇವೆ, ನಮಗೆ ಮತ್ತೊಬ್ಬರ ಹಂಗು ಬೇಡ ಎನ್ನುತ್ತಿರುವೆವು. ವ್ಯವಹಾರ ದೃಷ್ಟಿಯಿಂದ ಇದೇನೋ ಯುಕ್ತವಾದದ್ದೇ ಸರಿ. ಆದರೆ ನಮ್ಮ ಶರೀರಾದಿಗಳನ್ನು ನಾವು ಎಲ್ಲಿಂದ ತಂದೆವು? ಅವನ್ನು ನಾವೇ ಮಾಡಿಕೊಂಡಿರುವೆವೇ? ಇವೆಲ್ಲ ಭಗವಂತನ ಅನುಗ್ರಹವೇ ಎಂಬುದನ್ನು ನಾವು ಆಲೋಚನೆಗೆ ತಂದುಕೊಂಡಿರುವುದಿಲ್ಲ. ಈ ಇಡೀ ಪ್ರಪಂಚವೇ ಭಗವಂತನ ರೂಪವು. ಇದು ಕಾಲ ಕಾಲಕ್ಕೆ ಬೇರೆ ಬೇರೆಯ ರೀತಿಯ ಆಕಾರವನ್ನು ಹೊಂದುತ್ತಿರುವುದು. ಆತನು ತನ್ನ ಸಂಕಲ್ಪದಂತೆ ಆಯಾ ಕಾಲಕ್ಕೆ ಆಯಾ ರೂಪವನ್ನು ಪ್ರದರ್ಶನ ಮಾಡಿ ಆಯಾ ಕಾರ್ಯವನ್ನು ನೆರವೇರಿಸಿರುತ್ತಾನೆ. ಯಾವಾಗ ಯಾರನ್ನಾದರೂ ನಿಮಿತ್ತವಾಗಿ ಮಾಡಿಕೊಂಡು ತನ್ನ ಕೆಲಸವನ್ನು ಮಾಡಿಕೊಳ್ಳುತ್ತಾನೆ. ಆತನ ಸಂಕಲ್ಪದಲ್ಲಿ ಎಲ್ಲವೂ ನಿತ್ಯವಾಗಿರುತ್ತದೆ. ನಮ್ಮ ಪರಿಚ್ಛಿನ್ನ ದೃಷ್ಟಿಯಿಂದ ಆ ರೂಪವು
ಆಗಾಗ್ಗೆ ಎದ್ದು ತೋರಿಕೊಳ್ಳುತ್ತದೆ. ಬ್ರಿಟಿಷರ ರಾಜ್ಯಭಾರವು ಇದ್ದಾಗ ಅವರ ಸಾಮ್ರಾಜ್ಯದ ಸತ್ತೆಯನ್ನು, ವೈಶಾಲ್ಯವನ್ನು ಕಂಡು ಅಂಜುತ್ತಿದ್ದ ಈ ದೇಶದಲ್ಲಿಯೇ ಕಾಂಗ್ರೆಸ್ ಎಂಬ ಒಂದು ರಾಜಕೀಯ ಪಕ್ಷವು ಎದ್ದುಕೊಂಡು ಕ್ರಮವಾಗಿ ಪ್ರಬಲವಾಗಿ ಈ ದೇಶವನ್ನು ಬಿಟ್ಟು ತೊಲಗಿ ಎಂದು ಹೇಳುವ ಎದೆಯನ್ನು ಸಂಪಾದಿಸಿಕೊಳ್ಳುವುದೆಂದು, ಕೊನೆಗೆ ಅದರಂತೆ ನಡೆದೇ ತೀರುವುದೆಂದು ಆಗ ಯಾರು ತಿಳಿದಿದ್ದರು? ಇದರಂತೆಯೇ ಭಗವಂತನ ಸಂಕಲ್ಪದಂತೆ ನಡೆಯಬೇಕಾದದ್ದೆಲ್ಲವೂ ನಡೆದೇ ಇರುತ್ತದೆಯಾದರೂ ಲೋಕ ದೃಷ್ಟಿಯಿಂದ ಇನ್ನು ಮುಂದೆ ಅದು ನಡೆಯಬೇಕಾಗಿರುತ್ತದೆ. ಅದಕ್ಕಾಗಿ ಈ ಕಾಲ ರೂಪವನ್ನು ಆತನು ಧರಿಸಿರುತ್ತಾನೆ. ಇದೊಂದು ಆತನ ಹೊಸ ಉಡುಪು. ಸೃಷ್ಟಿ, ಸ್ಥಿತಿ, ಪ್ರಳಯ ಇವುಗಳಿಗೆ ತಕ್ಕಂತೆ ಆತನು ಬೇರೆ ಬೇರೆಯ ರೂಪವನ್ನು ಧರಿಸುತ್ತಲೇ ಇರುತ್ತಾನೆ. ನಮಗೆ ಜಯವಾಗುವುದೋ, ಅವರೇ ಜಯಿಸುವರೋ ಯಾರು ಬಲ್ಲರು ಎಂದು ಕೇಳಿದ್ದ ಅರ್ಜುನನಿಗೆ ಯಾರ ಯಾರ ದೆಸೆಯಿಂದ ಸೋಲಿನ ಅಂಜಿಕೆಯಿತ್ತೋ ಅವರೆಲ್ಲರೂ ಸತ್ತಿರುವರು ಎಂಬ ನಂಬಿಕೆಯನ್ನಿತ್ತು. ಏಳು, ಯುದ್ಧ ಮಾಡು, ಜಯಿಸುವೆ ಎಂದಿರುತ್ತಾನೆ. ನಾವು ಈ ವಿಷಯವನ್ನು ಚೆನ್ನಾಗಿ ಮನಸ್ಸಿನಲ್ಲಿಡಬೇಕು. ನಮ್ಮ ಸಂಕಲ್ಪದಂತೆ ಯಾವುದೂ ನಡೆಯುತ್ತಿಲ್ಲ. ಈ ಸಂಕಲ್ಪಗಳೆಲ್ಲ ಭಗವಂತನ ಮಹಾಸಂಕಲ್ಪದ ಸಮುದ್ರದಲ್ಲಿ ಏಳುವ ಕ್ಷುದ್ರ ತರಂಗಗಳು. ಇವುಗಳಿಗೆ ಯಾವುದಕ್ಕೂ ಸ್ವಾತಂತ್ರ್ಯವಿಲ್ಲ. ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ ಎಂಬ ಸಂಕಲ್ಪವು ನಮಗೆ ಬೇಡ. ಎಲ್ಲವೂ ಭಗವಂತನ ಸಂಕಲ್ಪದಂತೆ ನಡೆಯುವುದು ಎಂಬ ದೃಢ ಚಿತ್ತವಿರಲಿ. ನಾವು ಆತನ ಲೀಲಾ ನಾಟಕಕ್ಕೆ ನಿಮಿತ್ತ ಮಾತ್ರರು, ಇದನ್ನು ಅರಿತಿರೋಣ. ಭಗವಂತನ ಈ ಮಾತನ್ನು ಕೇಳಿ ಅರ್ಜುನನ ಸೊಕ್ಕಡಗಿತು. ಗಡಗಡನೆ ನಡುಗುತ್ತಾ ನಮಸ್ಕರಿಸಿ ಗದ್ಗದ ಧ್ವನಿಯಿಂದ ಮಹಾಭೀತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡಲಾರಂಭಿಸಿದನು. ಇದನ್ನು ಇನ್ನೊಂದು ದಿವಸದ ಉಪನ್ಯಾಸಕ್ಕೆ ಇಟ್ಟುಕೊಳ್ಳೋಣ. ಸಂಜಯನು ಅರ್ಜುನನ ಸ್ಥಿತಿಯನ್ನು, ಭಗವಂತನ ವಾಕ್ಯವನ್ನು ನಡೆದದ್ದು ನಡೆದಂತೆ ದಿವ್ಯ ದೃಷ್ಟಿಯಿಂದ ಅರಿತು ಧೃತರಾಷ್ಟ್ರನಿಗೆ ಹೇಳಿದನು. ಆಗಲಾದರೂ ಆ ಹುಟ್ಟು ಕುರುಡನು ಎಚ್ಚೆತ್ತುಕೊಳ್ಳಲಿಲ್ಲ. ದ್ರೋಣಾದಿಗಳು ಹೋದ ಮೇಲೆ ನನ್ನ ಮಗನ ಪಾಡೇನು ಎಂದು ಅವನು ಆಗಲಾದರೂ ಯೋಚಿಸಬಹುದಾಗಿತ್ತು. ಭಗವಂತನು ಅರ್ಜುನನಿಗೆ ಗೆಲುವನ್ನು ಕೊಡಿಸುವ ಸಂಕಲ್ಪವನ್ನು ಮಾಡಿರುತ್ತಾನೆ ಎಂದು ತಿಳಿದ ಮೇಲಾದರೂ ದುರ್ಯೋಧನನಿಗೆ ಹೇಳಿ ಅವನಿಗೆ ಪಾಂಡವರೊಡನೆ ಸಂಧಿ ಮಾಡಿಸಬಹುದಿತ್ತಲ್ಲವೇ? ಇಲ್ಲ, ಆಗಲೂ ಅವನು ಹಾಗೆ ಮಾಡಲಿಲ್ಲ. ಅದು ಭಗವಂತನ ಸಂಕಲ್ಪವೇ. ದುರ್ಯೋಧನಾದಿಗಳ ಅಧರ್ಮವು ಆಗಲೇ ಪಕ್ವವಾಗಿತ್ತು. ಆದ್ದರಿಂದ ಅವರು ಅದರ ಫಲವನ್ನು ಉಣ್ಣಲೇಬೇಕಾಗಿತ್ತು. ಭಗವಂತನ ದೃಷ್ಟಿಯಿಂದ ಆ ಫಲವು ಅವರಿಗೆ ಆಗಲೇ ದೊರಕಿಯೇ ಬಿಟ್ಟಿತ್ತು. ಹರಿಚಿತ್ತಕ್ಕೂ ನರಚಿತ್ತಕ್ಕೂ ಅಷ್ಟು ಅಂತರವಿದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.